ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ರೈತ ವಿರೋಧಿ ಕಾನೂನು ನೋಡುಗರಲ್ಲಿ ಕೋರಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿ. ಈಗ ವಾರ್ತೆಗಳ ವಿವರ. ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯಬೇಕೆಂದು ರೈತ ಸಂಘಟಕರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅದೇ ರೀತಿ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ದ್ವಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಿ ರೈತರ ಬೆಳೆಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನೀಡಬೇಕು ಹಾಗೂ ಕನಿಷ್ಠ ಬೆಲೆಯನ್ನ ನಿಗದಿಪಡಿಸಬೇಕು ಹಾಗೂ ರಾಜ್ಯ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಮತ್ತು ಈ ಹಿಂದಿನಂತೆ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಗಂಟಿ ಸೋಮಶೇಖರ್ ಅವರು ಆಗ್ರಹಿಸಿದ್ದಾರೆ. ಇವತ್ತು ಕಲ್ತರ ಉದ್ದೇಶ ಏನಪ್ಪಾ ಅಂದ್ರೆ, ಹಿಂದೆ ಮಾತು ಕೊಟ್ಟು ಇಡೀ ದೇಶ ಅಂತ 782 ಬಲಿ ತಾಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮಾತು ಕೊಟ್ಟು ಭ್ರಷ್ಟ ವಿಷಯವಾಗಿ ಇವತ್ತು ಕಂಡು ಬಂದಿರತಕ್ಕಂಥದ್ದು. ಅದರ ಸಲುವಾಗಿ ನಮ್ಮ ಕೃಷಿ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ, ವಿದ್ಯುತ್ ಕಾಯ್ದೆಯನ್ನು ಮಾತು ಕೊಟ್ಟಂತೆ ಹಿಂಪಡೆದಿರ್ತಕ್ಕಂಥ ಸಂಪುಟದಲ್ಲಿ ವಾಪಸ್ ತಗೋಬೇಕು. ವಾಪಸ್ ತಗೊಂಡಿಲ್ಲಪ್ಪ ಅಂದರೆ ಇಡೀ ದೇಶ ಅಂತಂತೆ ರೈತ ಸಂಘ ಅಲ್ಲ 74 ಸಂಘಗಳು ಸೇರಿ ಇಡೀ ರಾಜ್ಯಾಂತ ನಿಮ್ಮ ವಿರುದ್ಧವನ್ನು ನಾವು ಒಂದು ಹೋರಾಟ ಮಾಡೋ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸ್ತಿದ್ದೇವೆ. ಅದೇ ಸಲುವಾಗಿ ನಮ್ಮ ರೈತರ ಎಲ್ಲ ಬೇಡಿಕೆಗಳನ್ನು ಇವತ್ತು ನಾವು ಭರವಸೆ ಕೊಡ್ತಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭಾಳ ಭರವಸೆ ಕೊಟ್ಟು ನಮ್ಮನ್ನು ಬಳಸ್ಕೊಂಡ್ರಿ. ಇವತ್ತು ನಮ್ಮನ್ನು ಬಳಕೆಯನ್ನು ತಗೊಂಡು ನಮ್ಮನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ಇದು ಸರಿಯಲ್ಲ. ಯಾಕಂದರೆ ನಾವೆಲ್ಲ ರೈತರು ನಮ್ಮ ಪರಿಸ್ಥಿತಿ ಎಷ್ಟು ಗಂಭೀರ ಆಯ್ತು ಅಂತಂದರೆ, ನೀರಿಲ್ಲ ಬಂದು ಕರೆಂಟ್ ಕೊಡ್ತಕ್ಕಂಥ 7 ತಾಸು ಕರೆಂಟ್ ಕೂಡ ನೆಟ್ಟಿಗೆ ಬರ್ತಾ ಇಲ್ಲ. ಅದರಲ್ಲಿ ಮತ್ತೆ ನೀವು ಮೀಟರ್ ಅಂತ ಮಾಡೋದು, ಇದು ಮತ್ತೆ ನೀವು ಇಂಥ ಕೆಲಸಗಳನ್ನು ಮಾಡಬೇಡ ಅಂತ ಹೇಳ್ತಾ ಈ ನನ್ನ 2 ಮಾತು ಮುಗಿಸಿದ್ದಾರೆ. ಇನ್ನು ರೈತರ ನ್ಯಾಯಯುತ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲವಿರುತ್ತದೆ ಎಂದು ಕರುನಾಡ ಕಲಿಗಳ ಸಮಿತಿ ಅಧ್ಯಕ್ಷರು ತಿಳಿಸಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾರವರ ಒಂದು ಹೋರಾಟಕ್ಕೆ ಹೊಸಪೇಟೆಯ ಸಮಸ್ತ 130 ಕನ್ನಡ ಪರ ಸಂಘಟನೆಗಳು ನಾವು ಬೆನ್ನೆಲುಬಾಗಿ ಅವ್ರಿಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದ್ದೇಶ ಏನಂತ ಹೇಳಿದ್ರೆ, ವಚನಭ್ರಷ್ಟ ಸರ್ಕಾರಗಳ ಮಧ್ಯೆ ರೈತ ತಾನು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಕೊಡದೇನೆ ರೈತನಿಗೆ ಸಿಗುವಂಥ ಮೂಲಭೂತ ಸೌಕರ್ಯಗಳನ್ನು ಅವನಿಗೆ ಓಡಾಡಲಿಕ್ಕೆ ಕಾಲುಗಳನ್ನು ಕಟ್ ಮಾಡಿ ನೋಡಲಿಕ್ಕೆ ಕಣ್ಣುಗಳನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಕೇವಲ ಅಧಿಕಾರದ ಆಸೆಗೋಸ್ಕರ ಅಧಿಕಾರಕ್ಕೆ ಬರಬೇಕನ್ನೋದಕ್ಕೋಸ್ಕರನೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾವು ಬಂದಾಗ ರೈತರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತಂದೇಳಿ ರೈತರ ಬೆನ್ನನ್ನು ಮುರಿಯುವಂಥ ನಿಮ್ಮ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತಾ, ಉದ್ದೇಶ ಏನಂತ ಹೇಳಿದ್ರೆ, ತಾವು ಕೇವಲ ಬರೀ ಹಗರಣದಲ್ಲೇ ಮುಳುಗೋಗ್ಬಿಟ್ರಿ. ಮುಡ ಹಗರಣ, ವಾಲ್ಮೀಕಿ ಹಗರಣ, ಇನ್ನೊಂದು ಮತ್ತೊಂದು. ಕೇವಲ ನಿಮ್ಮ ಸಚಿವರನ್ನು ರಕ್ಷಣೆ ಮಾಡೋ ಬದಲು ರೈತರಿಗೆ ನೀವು ಸರಿಯಾದ ರೀತಿಯಿಂದ ಅವ್ರಿಗೆ ಸಿಗುವಂಥ ಸೌಲಭ್ಯಗಳನ್ನು ಕೊಟ್ಟರೆ ನೀವು ಇನ್ನೂ 10 ವರ್ಷ ರಾಜಕೀಯ ಮಾಡ್ತೀರಿ. ಒಂದು ವೇಳೆ ರೈತರನ್ನೇನಾದರೂ ಎದುರಕ್ಕೊಂಡ್ರೆ ಮುಂದಿನ ಅನಾಹುತಗಳನ್ನು ನೀವೇ ಒಂದು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈಗೇನು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುವಂಥ ಹೋರಾಟಕ್ಕೆ ನಮ್ಮ ಹೊಸಪೇಟೆಯಲ್ಲಿರುವಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು ಅವ್ರಿಗೆ ಬೆಂಬಲವಾಗಿ ನಿಂತು ಅವರು ಜಯಶೀಲರಾಗೋವರೆಗೂ ಸಹ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ನಾನು ವೀರ ಸಂಘ ಅವರಿಗೆ ಹೇಳ್ತಾ, ಸನ್ಮಾನ್ಯ
ಜಿಲ್ಲಾಧಿಕಾರಿಗಳ ದ್ವಾರ ಸಂಬಂಧಪಟ್ಟವರಿಗೆ ಇದು ಅತಿ ಶೀಘ್ರದಲ್ಲೇ ತಲುಪಿ ಇದು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡ್ಬೇಕನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆ ಪ್ರಕಾರ MSP ಜಾರಿ ಮಾಡುವಂಥದ್ದಾಗಿರಲಿ, ವಿದ್ಯುತ್ತನ್ನು ಕಟ್ ಮಾಡುವಂಥದ್ದಾಗಿರಲಿ, ಈಗ ಏನಂತ ಹೇಳಿದ್ರೆ ಮೂಗು ಮುಚ್ಚಿದ್ರೆ ಬಾಯಿ ತೆಗಿಲೇಬೇಕಂತ ಪರಿಸ್ಥಿತಿಯನ್ನು ರೈತರ ಮೇಲೆ ನೀವೇನಾದರೂ ಪ್ರಯೋಗ ಮಾಡಿದ್ದಾದರೆ ನಿಮಗೆ ಅನಾಹುತ ತಪ್ಪಿದ್ದಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಕೂಡಲೇ ರೈತರಿಗೆ ಸಂಬಂಧಪಟ್ಟಂಥ ಏನು ಮೂಲಭೂತ ಸೌಲಭ್ಯಗಳಿದ್ದಾವೆ ಆ ಸೌಲಭ್ಯವನ್ನು ಕಲ್ಪಿಸೋವರೆಗೂ ಸಹ ಹೊಸಪೇಟೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಅವರ ಒಂದು ಹೋರಾಟಕ್ಕೆ ಭಾಗಿಯಾಗ್ತು ಅಂತಂದೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆನಂದ್ ಸಿಂಗ್ ರವರು ಈ ಹಿಂದೆ ಸಚಿವರಾಗಿದ್ದ ಅವಧಿಯಲ್ಲಿ ಇಂದಿರಾನಗರದಲ್ಲಿ ಯಾತ್ರಿ ನಿವಾಸ ನಿರ್ಮಿಸಲು 1 ಕೋಟಿ ಮೊತ್ತದ ಅನುದಾನವನ್ನ ಮಂಜೂರು ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಯಾತ್ರಿ ನಿವಾಸ ನಿರ್ಮಿಸಲು ಭೂಮಿ ಪೂಜೆ ಮಾಡಲಾಗಿದೆ. ಹೀಗೆ ಕಾಲೇಜು ರಸ್ತೆ ಜೈಭೀಮ್ ವೃತ್ತದಲ್ಲಿ ಬರುವ ಇಂದಿರಾನಗರದ ದುರ್ಗಮ್ಮ ದೇವಸ್ಥಾನದ ಬಳಿ ಯಾತ್ರಿ ನಿವಾಸ ನಿರ್ಮಿಸಲು ಭೂಮಿ ಪೂಜೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ 15ನೇ ವಾರ್ಡಿನ ನಗರಸಭಾ ಸದಸ್ಯ ಆನಂದ್ ರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಾಗೂ ಈ ಭಾಗದ ಮುಖಂಡರಿಂದ ಭೂಮಿ ಪೂಜೆ ನಡೆಸಲಾಗಿತ್ತು. ಇನ್ನು ಈ ಹಿಂದೆ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಯಾತ್ರಿ ನಿವಾಸ ನಿರ್ಮಿಸಲು 1 ಕೋಟಿ ಮೊತ್ತದ ಅನುದಾನವನ್ನ ಮಂಜೂರು ಮಾಡಿಸಿದ್ದರು. ಕಾರಣಾಂತರಗಳಿಂದ ಹಣ ಮಂಜೂರು ಆಗದ ಹಿನ್ನೆಲೆಯಲ್ಲಿ ಈಗಿನ ಶಾಸಕ HR ಗವ್ಯಪ್ಪನವರನ್ನ ಭೇಟಿ ಮಾಡಿ ವಾಸ್ತವ ಸಂಗತಿ ತಿಳಿಸಲಾಗಿ ಹಣವನ್ನ ಮಂಜೂರು ಮಾಡಲಾಗಿ ಇಂದು ಭೂಮಿ ಪೂಜೆಯನ್ನ ನಡೆಸಲಾಗಿದೆ ಎಂದು ಈ ಭಾಗದ ನಗರಸಭಾ ಸದಸ್ಯ ಆನಂದ್ ರವರು ತಿಳಿಸಿದ್ದಾರೆ. ಇವತ್ತು ಇಂದಿರಾನಗರದ ಈ ದುರ್ಗಮ್ಮ ಗುಡಿ ಹತ್ರ ಏನು 2022-23ನೇ ಸಾಲಿನಲ್ಲಿ ಅವತ್ತಿನ ಶಾಸಕರು ಸಚಿವರಾದಂಥ ಆನಂದ್ ಸಿಂಗ್ ಅವರವರ ಒಂದು ಅನುದಾನದ ಇದು ಯಾತ್ರಿ ನಿವಾಸ ಪ್ರವಾಸೋದ್ಯಮ ಇಲಾಖೆಯಿಂದ ಯಾತ್ರಿ ನಿವಾಸ ಸುಮಾರು 1 ಕೋಟಿ ವೆಚ್ಚದ ಕಾಮಗಾರಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ನಂತರ ಆ ಒಂದು ಕಾಮಗಾರಿ ಕೂಡ ಪ್ರಾರಂಭವಾಗಿತ್ತು. ಆಮೇಲೆ ಕಾರಣಾಂತರಗಳಿಂದ ಅದು ಸ್ಥಗಿತಗೊಂಡಿತ್ತು. ಆಮೇಲೆ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ವಿಚಾರಿಸಲಾಗಿ ಮಾನ್ಯ ಈಗಿನ ಗೌರವಾನ್ವಿತ ಹಾಗೂ ಜನಪ್ರತಿನಿಧಿಗಳಾದಂಥ MLA ಸಾಹೇಬರನ್ನ ಭೇಟಿಯಾಗಬೇಕು ಅಂತ ತಿಳಿದುವಂಥ ಕಾರಣ ನಾವು ಭೇಟಿಯಾಗಿದ್ದೀವಿ. ಆನಂತರ ಅವರು ಇವತ್ತು ಬಂದು ಈ ಒಂದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನು ಭೂಮಿ ಪೂಜೆ ಮಾಡಿದಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗವ್ಯಪ್ಪ ಸಾಹೇಬರವರಿಗೂ ಹಾಗೂ ಈ ಇಂದಿರಾನಗರದ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ಮತ್ತು ವಾರ್ಡಿನ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೇನೆ. ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಕಾಮಗಾರಿ ಏನು ತೆಗೆದುಕೊಂಡಿರ್ತಕ್ಕಂಥ ಇಂಜಿನಿಯರ್ಗಳು ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇನ್ನು ಉತ್ತಮ ಕಾಮಗಾರಿ ನಡೆದು ಆದಷ್ಟು ಬೇಗ ಯಾತ್ರಿ ನಿವಾಸ ಲೋಕಾರ್ಪಣೆಗೊಳ್ಳಲಿದೆ ಎಂದು ಶಾಸಕ ಗವ್ಯಪ್ಪನವರ ಆಪ್ತ ಉದಯದಪ್ಪನವರು ಈ ವೇಳೆ ತಿಳಿಸಿದ್ದಾರೆ. ಈ ಒಂದು ವಿಜಯನಗರ ಕ್ಷೇತ್ರದ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಜನಪ್ರಿಯ ಶಾಸಕರಾದ HR ಗವ್ಯಪ್ಪ ಶಾಸಕರು ಈ ಒಂದು ಇಂದಿರಾನಗರ ಏರಿಯಾಕ್ಕೆ 1 ಕೋಟಿ ವೆಚ್ಚದಲ್ಲಿ ಇವತ್ತು ಏನು ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಹಾಗಾಗಿ ಲೋಕೋಪಯೋಗ ಇಲಾಖೆಯಿಂದ ನಡೆಯುವಂಥ ಈ ಒಂದು ಕಾಮಗಾರಿ ಅತ್ಯಂತ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಗುಣಮಟ್ಟದಿಂದ ಕಾಮಗಾರಿ ಯಶಸ್ವಿಯಾಗಿ ನಡೆದು ಜನಪ್ರಿಯ ಶಾಸಕರ ಆಶಯದಂತೆ ಈ ಒಂದು ಜನರ ಕನಸು ಈಡೇರಲಿ. ಆದಷ್ಟು ಬೇಗ ಈ ಕಾರ್ಯವನ್ನು ಪೂರ್ಣಗೊಳಿಸಿ ಸನ್ಮಾನ್ಯ ಶ್ರೀ ಗವ್ಯಪ್ಪ ದಣಿಯವರು ಈ ಒಂದು ಕಾರ್ಯಕ್ರಮದ ಈ ಒಂದು ಯಾತ್ರಿ ನಿವಾಸವನ್ನು ಉದ್ಘಾಟನೆ ಮಾಡುವಂತಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯನ್ನು ವಹಿಸಿ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದಿಂದ 2023-24ನೇ ಸಾಲಿನ ಕ್ರೀಡಾಕೂಟ ಹಾಗೂ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ನೌಕರರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಹೀಗೆ ಹೊಸಪೇಟೆ ನಗರದ ಜಿಲ್ಲಾ ಒಳ ಕ್ರೀಡಾಂಗಣದ ಸಭಾಂಗಣದಲ್ಲಿ ಸರ್ಕಾರಿ ನೌಕರರ ಸರ್ವ ಸದಸ್ಯರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ನಿವೃತ್ತಗೊಂಡ ಹಾಗೂ ಹಿರಿಯ ಸರ್ಕಾರಿ ನೌಕರರಿಗೆ ಜಿಲ್ಲಾ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸಭೆಯ ನಂತರ ಜಿಲ್ಲಾ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಸಂಘದ ಹೋರಾಟದ ಫಲವಾಗಿ 7ನೇ ವೇತನ ಆಯೋಗವನ್ನ ಜಾರಿಗೆ ತಂದಿರುವ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದರು. ಅದೇ ರೀತಿ ನಿಶ್ಚಿತ ಪಿಂಚಣಿಯನ್ನ ಮರುಸ್ಥಾಪಿಸಬೇಕೆಂದು ಈ ವೇಳೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಮೊನ್ನೆ ನಾವು ಮನವಿಯನ್ನು
ವಿಜಯನಗರದ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಗಯಪ್ ಸರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ಸರ್ಕಾರಿ ನೌಕರರ ವತಿಯಿಂದ. ಹಾಗೂ ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ CS ಚಡಾಕ್ಷರ ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ನಿರ್ಣಯದಂತೆ ನಾವು 29ರೊಳಗೆ ನಮಗೆ ಏನಾದರೂ ಸರ್ಕಾರದಿಂದ 7ನೇ ವೇತನ ಆಯೋಗದ ಬಗ್ಗೆ ನಾವು ಗಮನ ಸೆಳೆದಿದ್ವಿ. ಈ 7ನೇ ವೇತನ ಆಯೋಗವನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ಅನುಷ್ಠಾನಗೊಳಿಸಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿಜಯನಗರ ಜಿಲ್ಲಾ ಶಾಖೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇವೆ. ಹೀಗೆ ಇನ್ನು ನಮ್ಮ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಾದಂಥ NPS ಅನ್ನು OPS ಒಳಪಡೋಕ್ಕೆ ಹಾಗೂ ಆರೋಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸೋದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತಾಯಿದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಿ ನೌಕರರು ಕೂಡ ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಕೂಡ 23ನೇ ತಾರೀಕು ನಮ್ಮ ರಾಜ್ಯ ಒಂದು ಬೆಂಗಳೂರಿನಲ್ಲಿ ಕಲಿಯಲಿದ್ದಾರೆ. ಮುಂದಿನ ನಿರ್ಣಯವನ್ನು ನಾವು ಹೇಗೆ ರಾಜ್ಯಾಧ್ಯಕ್ಷರು ನಮಗೆ ಸೂಚನೆಯನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ನೌಕರರು ಕೂಡ ಅವರಿಗೆ ಬದ್ಧರಾಗಿರ್ತಾರೆ ಅಂತೇಳಿ ನಾನು ಹೇಳೋದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಯುವಜನ ಸೇವಾ ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ವಿಜಯನಗರ ಜಿಲ್ಲೆಯಿಂದ ನಾವು 2023-24ನೇ ಸಾಲಿನ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಅದ್ಧೂರಿಯಾಗಿ 2 ದಿನಗಳ ಕಾಲ ಎಲ್ಲ ನಮ್ಮ ಸರ್ಕಾರಿ ನೌಕರರು 365 ದಿನಗಳ ಕಾಲ ಬರೀ ನಮಗೆ ಕೆಲಸದ ಒತ್ತಡದಲ್ಲಿ ಇದ್ದರೂ ಕೂಡ 2 ದಿನಗಳ ಕಾಲ ಸರ್ಕಾರದ OD ಪಡೆದುಕೊಂಡು ಎಲ್ಲ ನಮ್ಮ ಜಿಲ್ಲೆಯ 6 ತಾಲೂಕುಗಳಿಂದ ಸುಮಾರು ಪುರುಷರು ಮತ್ತು ಮಹಿಳೆಯರು 1,000 ಜನ ಇಲ್ಲಿ ಹೊಸಪೇಟೆಯ ಒಂದು ಕ್ರೀಡಾಂಗಣದಲ್ಲಿ ಎಲ್ಲರೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲ ಕ್ರೀಡೆಯ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ವೃತ್ತಿಯ ಒಂದು ಕಾರ್ಯದಕ್ಷತೆ ಹೆಚ್ಚಿಸಬೇಕಾದ್ರೆ ಎಲ್ಲ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿದ್ದರೆ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಒಂದು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಸರ್ಕಾರಿ ನೌಕರರು ಸದೃಢವಾಗಿ ಅವರು ಮಾನಸಿಕವಾಗಿ ದೈಹಿಕವಾಗಿ ಅವರು ಸಾಮರ್ಥ್ಯ ಇದ್ದರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ಅಂತಹ ನಿಟ್ಟಿನಲ್ಲಿ ನಾವು ಜಿಲ್ಲೆಯ ನಮ್ಮ ಜಿಲ್ಲಾಧಿಕಾರಿಗಳಂತ ದಿವಾಕರ್ ಸರ್ ಅವರ ಒಂದು ಮಾರ್ಗದರ್ಶನ ಮತ್ತು CEO ಅವರ ಮಾರ್ಗದರ್ಶನ ಮತ್ತು ಎಲ್ಲ ಸರ್ಕಾರಿ ನೌಕರರ ಕ್ರೀಡಾ ಪಾಲ್ಗೊಳ್ಳುವಿಕೆ ಮೂಲಕ ಅತ್ಯಂತ ಯಶಸ್ವಿಯಾಗಿ ನಮ್ಮ ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಇನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಬರಲಿ ಅಂತೇಳಿ ನಾನು ವಿಜಯನಗರ ಜಿಲ್ಲಾಧ್ಯಕ್ಷನಾಗಿ ನಾನು ಕೋರ್ತೇನೆ. ನಮ್ಮ ಜಿಲ್ಲೆಯ ಕ್ರೀಡಾಕೂಟದಲ್ಲಿ ಅತ್ಯಂತ ಯಶಸ್ವಿಯಾಗಕ್ಕೆ ನಮಗೆ ದೈಹಿಕ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖವಾದಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಕರಿಗೆ ನಾವು ಸರ್ಕಾರಿ ನೌಕರರಿಂದ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ಮತ್ತು ನಮ್ಮ ನಮಗೆ ಕ್ರೀಡಾ ಇಲ್ಲಿ ಯಾರ್ಯಾರು ನಮಗೆ ಅತ್ಯಂತ ಯಶಸ್ವಿಯಾಗಿ ನಮಗೆ ತೊಡಗಿಸಿಕೊಂಡಿದ್ರು ಅವರಿಗೂ ಕೂಡ ನಾವು ಜಿಲ್ಲಾ ಶಾಖೆಯಿಂದ ಅವರಿಗೆ ಸನ್ಮಾನವನ್ನು ಮಾಡಿ ನಮ್ಮ ಕ್ರೀಡಾಕೂಟವನ್ನು 2 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಮುಗಿಸಿದ್ದೇವೆ ಅಂತೇಳಿ ಹೇಳ್ತಾ, ಮತ್ತು ನಮ್ಮ ಎಲ್ರಿಗೂ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ನಮ್ಮ ಕ್ರೀಡಾಪಟುಗಳು ಕೂಡ ನಾವು ಜಿಲ್ಲೆಯಿಂದ ಗೌರವಿಸಿದ್ದೀವಿ ಅಂತೇಳಿ ಹೇಳ್ತೀವಿ. ನಗರದ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಶಿವಾನುಭವ ಸಂಪದವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಡಾಕ್ಟರ್ ಚಂದ್ರಶೇಖರ್ ಶಾಸ್ತ್ರಿರವರು ವಚನ ಸಾಹಿತ್ಯವನ್ನ ಬೆಳಕಿಗೆ ತಂದ ಡಾಕ್ಟರ್ ಬಾಪು ಅರಳಿಕಟ್ಟಿರವರ ಕುರಿತು ಉಪನ್ಯಾಸ ನಡೆಸಿಕೊಟ್ಟರು. ಹೀಗೆ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಬಸವಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಿವಾನುಭವ ಸಂಪದ ಕೈಗೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಡಾಕ್ಟರ್ ಬಾಪು ಅರಳಿಕಟ್ಟಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ನಡೆಸಿ 144ನೇ ಜಯಂತಿಯನ್ನ ಸರಳವಾಗಿ ಆಚರಿಸಿ ಅವರು ನಾಡಿಗೆ ನೀಡಿದ ವಚನ ಸಾಹಿತ್ಯಗಳ ಪರಿಚಯದ ಕುರಿತು ಸ್ಮರಿಸಿದರು. ಬಳಿಕ ಕಲ್ಯಾಣ ಕೇಂದ್ರದ ಸೆಕ್ರೆಟರಿ ಸಾಲಿ ಸಿದ್ದಯ್ಯ ಸ್ವಾಮಿಯವರಿಗೆ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಸನ್ಮಾನಿಸಿ 75ನೇ ವರ್ಷದ ಜನ್ಮದಿನದ ಶುಭ ಹಾರೈಸಲಾಯಿತು. ಬಳಿಕ ಚಂದ್ರಶೇಖರ ಶಾಸ್ತ್ರಿರವರು ಡಾಕ್ಟರ್ ಬಾಪು ಅರಳಿಕಟ್ಟಿರವರ ಕುರಿತಾಗಿ ಉಪನ್ಯಾಸ ನಡೆಸಿಕೊಟ್ಟರು. ಅವರನ್ನ ಈ ಪುಣ್ಯಾತ್ಮನನ್ನ ಸಾಹಿತಿ ಎನ್ನಬೇಕು, ಸಂತರೆನ್ನಬೇಕು, ದಾರ್ಶನಿಕನೆನ್ನಬೇಕು, ಕರ್ನಾಟಕದ ಕನ್ನಡದ ಮ್ಯಾಕ್ಸ್ ಮುಲ್ಲರ್ ಎನ್ನಬೇಕು, ರಾವ್ ಬಹದ್ದೂರ್ ಎನ್ನಬೇಕು, ಜಂಗಮ ವಿಶ್ವವಿದ್ಯಾಲಯ ಎನ್ನಬೇಕು, ಆಧುನಿಕ ಶರಣನೆನ್ನಬೇಕು, ವಚನ ಪಿತಾಮಹನೆನ್ನಬೇಕು. ಎಲ್ಲವೂ ಕುಳಿತು ಒಂದೇ ಹೆಸರು, ಅದುವೇ ಡಾಕ್ಟರ್ ಬಾಪು ಅರಳಿಕಟ್ಟಿ. ಇವರ ಸೇವೆ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಮೀಸಲಾಗಿರದೆ ತಮ್ಮನ್ನು ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತೆ. ಕೃಷಿ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಶಿಕ್ಷಣ ಇರ್ಬೋದು, ಸಹಕಾರ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಪ್ರಕಟಣೆ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಅದೇನೋ ಹೇಳ್ತಾರಲ್ಲ, ಆಡು ಮುಟ್ಟದ ಗಿಡವಿಲ್ಲ, ಸರ್ವಜ್ಞ ಬರೆಯದ ವಿಷಯವಿಲ್ಲ ಅನ್ನೋ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ 30 ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ
ತಮ್ಮನ್ನು ತೊಡಗಿಸಿಕೊಂಡವರು ಯಾರಾದರೂ ಇದ್ರೆ ಅದುವೇ ಸಾವು ಬಳಕಟ್ಟಿ. ವಚನ ಸಾಹಿತ್ಯ ಅಧ್ಯಯನ, ಅಧ್ಯಾಪನ, ಪ್ರಕಟಣೆ, ಸಂಶೋಧನೆಗೆ ತಮ್ಮನ್ನು ತೊಡಗಿಸಿಕೊಂಡು ತಮ್ಮನ್ನ ಇಡೀ ಲಿಂಗಾಯತರಿಗೆ ಅಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಪರಿಚಯಿಸಿದವರು, ಪರಿಚಯಿಸಿಕೊಂಡವರು. ಅವರು ಈ ಸಾಹಿತ್ಯ ಕ್ಷೇತ್ರಕ್ಕೆ, ವಚನ ಅಧ್ಯಯನಕ್ಕೆ ಬರುವ ಮುಂಚೆ ಕರ್ನಾಟಕಕ್ಕೆ ಪರಿಚಯ ಇದ್ದದ್ದು ಕೇವಲ 50 ಶರಣರು ಮಾತ್ರ. ಇವರು ತಮ್ಮನ್ನು ತೊಡಗಿಸಿಕೊಂಡಾದ ಮೇಲೆ ಸಂಶೋಧನೆಯ ನಂತರ, ಅಧ್ಯಾಪನದ ನಂತರ, ಅಧ್ಯಯನದ ನಂತರ 250ಕ್ಕೂ ಹೆಚ್ಚು ಶರಣರನ್ನ ಬೆಳಕಿಗೆ ತಂದರು, ವಚನಗಳನ್ನ ಬೆಳಕಿಗೆ ತಂದರು, ಕೃತಿಗಳನ್ನ ಸಂಶೋಧಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಮಾತದ್ದು ಸಾಮಾನ್ಯದ ಮಾತಲ್ಲ. ಇಲ್ಲೇ ಹಂಪೆಯ ರಗಳೆಗಳ ಕವಿ ಹರಿಹರ, ಅಂತ ಹರಿಹರನ 42 ರಗಳೆಗಳನ್ನ ಈ ಸಾಹಿತ್ಯ ಲೋಕಕ್ಕೆ ನೀಡಿದಂಥವರು ಯಾರಾದರೂ ಇದ್ರೆ ಅವರೇ. ಜೊತೆಗೆ ಅವರು ತಮ್ಮ ಆತ್ಮಕಥೆಯನ್ನು ಬರೀತಾರೆ, ನನ್ನ 75 ವರ್ಷಗಳು ಎನ್ನುವಂಥದ್ದು. ಅದರಲ್ಲಂತೂ ಸಂಪೂರ್ಣವಾಗಿ ತಮ್ಮನ್ನ ಅನಾವರಣವನ್ನ ಮಾಡಿಕೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಮೊದಲಿಗೆ 86ರಲ್ಲಿ ಅವರು ಹುಟ್ಟಿದ 6 ವರ್ಷಗಳ ನಂತರ ಒಬ್ಬ ಮರುಳಶಂಕರ ದೇವರು ಅಂತಕ್ಕಂಥವರು ಕಲ್ಲಚ್ಚಿನಲ್ಲಿ ಬಸವಣ್ಣನ ವಚನವನ್ನ ಪ್ರಕಟಣೆ ಮಾಡಿರ್ತಾರೆ. ಅದಾದ ಮೇಲೆ 20ನೇ ಶತಮಾನದಲ್ಲಿ ವಚನಗಳ ವಿಮರ್ಶೆ, ವಚನಗಳ ಮೌಲ್ಯೀಕರಣ, ವಚನಗಳ ಅಧ್ಯಯನ ನಿಜದ ಅರ್ಥದಲ್ಲಿ ಆರಂಭವಾಯಿತು. ಅವರು 1904ರಲ್ಲಿ ವಕೀಲಿ ವೃತ್ತಿಯನ್ನು ಮುಗಿಸ್ತಾರೆ, ವಕೀಲರಾಗಳಂತ ಹೋಗ್ತಾರೆ. ಆದರೆ ವಚನ ಸಾಹಿತ್ಯ ಅವರನ್ನ ಸೆಳೀತದೆ. ವಚನ ಸಾಹಿತ್ಯಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು ಬರ್ತಾ ಬರ್ತಾ ಪ್ರಕಟಣೆ, ಅಧ್ಯಯನ, ಅಧ್ಯಾಪನಕ್ಕೆ ಸಂಪೂರ್ಣವಾಗಿ ತೊಡಗಿಸಿಕೊಂಡು ವಕೀಲಿ ವೃತ್ತಿಯನ್ನು ಬಿಟ್ಟುಬಿಡ್ತಾರೆ. ಇದರ ಪರಿಣಾಮ ಬಡತನವನ್ನ ತಾವೇ ಆರಿಸಿಕೊಂಡೇನು ಅನ್ಸುತ್ತೆ. ಆರ್ಥಿಕ ಸ್ಥಿತಿ ಏರುಪೇರಾಯಿತು. ಯಾಕೆಂತಂದ್ರೆ ಕೊನೆಗೆ 22ರಲ್ಲಿ ತಾವೇ ಪರಿಶ್ರಮ ಪಟ್ಟು ಸಂಪಾದಿಸಿದಂತಹ ವಚನಶಾಸ್ತ್ರ ಸಾರ ಅಂತಕ್ಕಂಥ ಹಸ್ತಪ್ರತಿ ಗ್ರಂಥ ರೂಪದಲ್ಲಿ ಪ್ರಕಟಣೆ ಮಾಡಬೇಕು ಅಂತೇಳಿ ಮಂಗಳೂರಿನ ಬಾಸೆಲ್ ಮಿಷನ್ಗೆ ರೊಕ್ಕ ಕೊಟ್ಟು ಕಳಿಸ್ತಾರೆ. ಅವರು ಓದ್ತಾರೆ, ಪಂಡಿತರು, ಕ್ರೈಸ್ತ ಪಂಡಿತರು. ಇದರಲ್ಲಿ ಇರ್ತಕ್ಕಂಥ ವಿಚಾರಗಳು, ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಅಂಶಗಳು ನಮ್ಮ ಕ್ರಿಸ್ತನ ವಿಚಾರಗಳಿಗೆ ಬಹಳ ಹತ್ತಿರವಾಗಿದೆ. ಇದನ್ನು ನಾವು ಪ್ರಕಟಣೆ ಮಾಡಿದ್ರೆ ನಮ್ಮ ಹೆಸರಲ್ಲಿ ಮಾಡ್ತೇವೆ, ನಿಮ್ಮಲ್ಲಿ ಮಾಡಲ್ಲ ಅಂತೇಳಿ ಅವರು ಹಣ ಮತ್ತು ಪುಸ್ತಕ ವಾಪಸ್ ಕಳಿಸಿದಾಗ ಏನ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಇದ್ದ ಮನೆಯನ್ನ ಮಾರಿ ಹಿತಚಿಂತಕ ಅಂತಕ್ಕಂಥ ಮುದ್ರಣಾಲಯವನ್ನೇ ಸ್ಥಾಪನೆ ಮಾಡಿ ಅದರ ಮೂಲಕ ಪ್ರಕಟಣೆಯನ್ನು ಆರಂಭಿಸುತ್ತಾರೆ. ಖ್ಯಾತ ಸಾಹಿತಿ ಡಾಕ್ಟರ್ ಕುಂ ವೀರಭದ್ರಪ್ಪನವರ ಕಾದಂಬರಿ ಆಧಾರಿತ ಕುಬುಸ ಎಂಬ ಕನ್ನಡ ಚಲನಚಿತ್ರವನ್ನ ಚಿತ್ರಿಸಲಾಗಿದೆ. ಇದರಲ್ಲಿ ಬಹುತೇಕ ಕಲಾವಿದರು ವಿಜಯನಗರ ಜಿಲ್ಲೆಯವರೇ ಆಗಿದ್ದಾರೆ. ಪದ್ಮಶ್ರೀ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿರವರು ಕೂಡ ಸಿನಿಮಾದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು, ಹೂವಿನ ಹಡಗಲಿಯ ರಘು ಚರಣ್ ರವರು ಈ ಚಿತ್ರಕ್ಕೆ ಚಿತ್ರಕಥೆ, ಸಂಭಾಷಣೆ ಸೇರಿದಂತೆ ನಿರ್ದೇಶನ ಮಾಡಿದ್ದು, ದಿನಾಂಕ 26ರಂದು ನಗರದ ಸರಸ್ವತಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಮಾತಾ ಮಂಜಮ್ಮ ಜೋಗತಿರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಹೊಸಪೇಟೆಯ ಸರಸ್ವತಿ ಚಿತ್ರಮಂದಿರದಲ್ಲಿ ಹಾಗೂ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಅಖಂಡ ಜಿಲ್ಲೆಯ ಸಾಹಿತಿಗಳಾದಂಥ ಕುಮು ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಕುಬುಸ ಅನ್ನೋ ಕಾದಂಬರಿಯನ್ನು ಕಥೆಯನ್ನಾಗಿಸಿ
ವಿ ಶೋಭಾ ಅವರು ಹಾಗೂ ಕಾರ್ಯಕಾರಿ ನಿರ್ಮಾಪಕರಾದಂಥ ಭಾರತಿ ಅವರು, ಗುಂಡಿ ರಮೇಶ್ ಅವರು ಹಾಗೂ ರಘುರಾಮ್ ಚರಣ್ ಅವರು, ಶಿವಮೂರ್ತಿ ಅವರು, ಇವರೆಲ್ಲರೂ ಸೇರಿ ಅದ್ಭುತ ಕಥೆಯನ್ನು ನಿರ್ಮಾಣ ಮಾಡಿ ಒಂದು ಚಿತ್ರವನ್ನು ಮಾಡಿ ಅದನ್ನು ತೆರೆಯ ಮೇಲೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ನಮ್ಮ ಮರೇಮನಹಳ್ಳಿಯ ದುರ್ಗಾದಾಸ್ ಅವರ ಮಗಳು ಹನುಮಕ್ಕ, ದುರ್ಗಾದಾಸ್ ಅಂದರೆ ರಾಜ್ಕುಮಾರ್ ಅವರ ಒಡನಾಡಿಗಳು, ಅಂಥವರ ಮಗಳು ಹನುಮಕ್ಕ ಅವರು ಸಹ ಇದರಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಪಾತ್ರವನ್ನು ನಿರ್ವಹಿಸಿರ್ತಾರೆ. ನಾನು ಸಹ ಆಕೆಯ ಸ್ನೇಹಿತೆಯಾಗಿ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಅದೇ ರೀತಿಯಾಗಿ ರಾಮ ರೇ ಸಿನಿಮಾದ ಪ್ರಖ್ಯಾತ ಹೀರೋ ನಟರಾಜ್ ಭಟ್ ಅವರು ಸಹ ಇದರಲ್ಲಿದ್ದಾರೆ. ಅದೇ ರೀತಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದಂಥ ಮಹಾಲಕ್ಷ್ಮಿ ಸಹ ಇದರಲ್ಲಿ ಹೀರೋಯಿನ್ ಪಾತ್ರವನ್ನು ಮಾಡಿದ್ದಾರೆ. ಇದೊಂದು ಕೌಟುಂಬಿಕ ಚಿತ್ರ, ಒಂದು ತಾಯಿ ಮಗನ ಸಂಬಂಧದ ಚಿತ್ರ, ಒಂದು ಸ್ನೇಹಿತರ ಚಿತ್ರ, ಒಂದು ಕಲಾತ್ಮಕ ಸಿನಿಮಾ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಅಖಂಡ ಜಿಲ್ಲೆಯ ಕಲಾವಿದರು, ಅಖಂಡ ಜಿಲ್ಲೆಯ ಸನ್ನಿವೇಶಗಳು, ಅಖಂಡ ಜಿಲ್ಲೆಯ ಕತೆ, ಅಖಂಡ ಜಿಲ್ಲೆಯ ಕಲಾವಿದರೆಲ್ಲರೂ ಸೇರಿ ಈ ಚಿತ್ರವನ್ನು ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಅರಸಿ ಆರೈಸಿ ಕನ್ನಡವನ್ನು ಉಳಿಸ್ರಿ, ಕನ್ನಡವನ್ನು ಬೆಳೆಸಿ, ಕಲಾವಿದರನ್ನು ಬೆಳೆಸಿ ಅಂತ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ರಿ, ನಮ್ಮ ಸಂಸ್ಕಾರವನ್ನು ಬೆಳೆಸ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗ ತುಂಗಭದ್ರಾ ಜಲಾಶಯದ ನೀರಿನ ಮಟ್ಟದ ಕುರಿತು ಮಾಹಿತಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರೈತ ವಿರೋಧಿ ನೋಡುಗರಲ್ಲಿ ಕೋರಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.